ಶಿವು ಲೈನೆಕ್ಸ್ ಎ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಹೀಗೆ ಬಿದ್ದೆ ನೀರು ಕುಡ್ದು ಹೆಂಗೋ ಮ್ಯಾಲಕ್ಕೆ ಹೆದ್ದೆ, ನನ್ಗಾಗಿ ಎಲ್ಲ ನಿನ್ಗೇನು ಇಲ್ಲ, ಯಾರು ಯಾರು ನೀನು, ಓಕೆ, ಯಾವ ಜನ್ಮದ ಗೆಳೆಯ ನೀನು. ನಾನಂದ್ರೆ ಅಷ್ಟು ಇಷ್ಟನೇ ನಿನ್ಗೆ? ನನ್ ಪ್ರಾಣ ಕಣೋ ನೀನು, ನನ್ ಪ್ರಾಣ. ನನ್ ಮಗ ಕಣ್ ಕಾಣಲ್ವೇನೋ ತಡಿಯ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಕಾಮೆಂಟ್ ಮಾಡ್ತಾರೆ ಸುಮ್ಮನೆ. ಲೋ ಮಗ, ಸ್ಕೂಟರ್ ನಿಲ್ಸ್ತಾ ಕಣೋ. ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ಯಾವ ನಾನು ಬೈದಿದ್ದು? ನೀನೇನೋ ಅಣ್ಣ ನಾನಲ್ಲ ಅಣ್ಣ, ನಮ್ಮ ಅಮ್ಮಂಗ್ ಹುಷಾರಿಲ್ಲ ಅಂತ ಮೆಡಿಕಲ್ ಹೋಗ್ತಿದ್ದೆ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ಇದು ಡೋರ್ ಕ್ಲಾಸ್ ಮಾಡ್ಕೊಳಕವ ಉಡ್ಡಿ ಡೋರ್ ಒಳಕ ನೀವು ಅಲ್ವಾ? ಯಾರೋ ಬೇರೆಯವ್ರು ಇರ್ಬೇಕು. ಸೂಪರ್ ಆಗಿ ಹೇಳಿದೆ. ಸಾರಿ ಕಣ್ರ ತಮ್ಮ. ಪರವಾಗಿಲ್ಲ, ಇಟ್ಸ್ ಓಕೆ. ತೊಟ್ಟಿ ನನ್ನ ಮಗನ ಬೇವರ್ಸಿನ ಮಗನ ಬರಲಾ? ನೋಡಿ, ಈಗ ಇಬ್ರು ಏನು ತಳಕ್ ಮಾಡಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ತಿದ್ರು. ಈಗ ಆಯ್ತು ಸರಿ ಸಿಗಾಕೊಂಡ್ರು, ವಾಯ್ಸ್ ಚೇಂಜ್ ಮಾಡ್ಕೊಂಡು. ಅದು ಏನೋ ಮಾಡಕ್ಕ, ಅದು ಸಂದರ್ಭ ಬಂದಾಗ ಆ ಗ್ಯಾಪ್ನೇ ಮರ್ತೋಗ್ಬಿಟ್ಟಿರುತ್ತೆ ಅಲ್ಲ ಸ್ನೇಹಿತರೆ. ಬನ್ನಿ ಮುಂದಿನ ಹುಡುಗಿ ಹೋಗೋಣ. ಒಂದ್ ಪ್ಲೇಟ್ ಪಾನಿಪುರಿ ಕೊಡಪ್ಪ. ಕೊಟ್ಟೆ. ಜೀವನ ತುಂಬಾ ಕಷ್ಟ ಅಲ್ವಾ? ಅಯ್ಯೋ ಯಾಕೆ ಹೇಳ್ತೀರಮ್ಮ, ತುಂಬಾ ಮದ್ವೆ ಕಷ್ಟ. ಆಗಿಲ್ವ ಇನ್ನು? 35 ವರ್ಷ ಆಯ್ತಮ್ಮ, ಅಪ್ಪ ಇಲ್ಲ, ಅಮ್ಮ ಒಬ್ರೆ. ಎಷ್ಟು ಅಂತ ಕಷ್ಟ ಪಡ್ತಾರೆ ಅವರುನು. ಜೀವನ ಕಷ್ಟದಲ್ಲೇ ನಡೀತಾ ಇದೆ. ನನ್ ಮಗನೇ, ನನ್ ಕಷ್ಟ ಎಲ್ಲಾನು ಹೇಳ್ಕೊಂಡ್ಬಿಡ್ಬೇಕು ಅಂತ ಆಸೆ. ಹೇಳಿದ್ದೊಂದ್ ಪಾನಿಪುರಿ, ಅದೇನು ಅರಿ ಕತೆ ಹೇಳ್ತಾ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ನೋಡಿ, ಕೇಳುವಾಗ ಒಳ್ಳೆ ರೀತಿಲಿ ಕೇಳ್ತಾರೆ. ಕೇಳ್ಬಿಟ್ಟು ಆದ್ಮೇಲೆ ಏನ್ ಅದೇ ಕತ್ರೆ ತೆಗ್ಬಿಟ್ನಲ್ಲ ಅಂದ್ಬಿಟ್ಟು ಕೆಲವು ಇರ್ತಾರೆ. ಏನಾರ ಒಂದು ಸಣ್ಣ ವಿಚಾರ ಗೊತ್ತಾರ ಸಾಕು, ದಿನಮಿಡಿ ಪೂರ್ತಿ ಅದನ್ನೇ ಮಾತಾಡ್ತಿರ್ತಾರೆ. ಆಗ ಕೇಳೋರ್ಗು ಇಂಟ್ರೆಸ್ಟ್ ಎಲ್ಲ ಹೊಟ್ಟೋಗ್ಬಿಟ್ಟು. ಹಾಗಾಗಿ ಇವ್ರು ತಾಯಿ ಮಗ ಮಾಡ್ತಕ್ಕಂಥ ಒಂದು ಕಾಮಿಡಿ ಮಾತ್ರ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಎಷ್ಟಾಯ್ತು? 200. ಇದ್ರಲ್ಲಿ 500 ಯಾವ್ದು, 200 ಯಾವ್ದು? ಇದು 200, ಇದು 500. ಹಾಗಾದ್ರೆ ಈ 500 ನ ತಗೊಂಡು 300 ರುಪೀಸ್ ನ ಚೇಂಜ್ ಕೊಡಿ. ಈಗ ಯಾತು ಬೇಕಾಗಿತ್ತಪ್ಪ ಅವ್ರಿಗೆ? ಸುಮ್ಗೆ ಹೋಗಿ ಹೋಗಿ ಕರೆಕ್ಟಾಗಿ ಕೇಳ್ಬಿಟ್ಟು ಇಸ್ಕೊಂಡಿದ್ದು ಸಾಗಿತ್ತು. ಅವ್ನು ಕಣ್ ಕಾಣಲ್ಲ ಅಂದ್ಬಿಟ್ಟು ಏನೋ ಯಾಮರ್ಸಕ್ ಹೋಗಿ ಅದು ಸಿಗಾಕೊಂಡು ಈಗ ಕೊಡ್ಲೇಬೇಕು ಕೂತಿದ್ರು. ಕೊಡ್ಲತ್ತರ ಕಳ್ಳಿ ಅನ್ಸ್ಕೊಂಡ್ರು. ಅದು ಯಾತಕ್ ಬೇಕು ಅಲ್ವಾ ಸ್ನೇಹಿತರೆ? ತುಂಬಾ ಚೆನ್ನಾಗಿದೆ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಬೆಣ್ಣೆ ದೋಸೆ ಮಾಡು. ಬೆಣ್ಣೆ ದೋಸೆ, ಬೆಣ್ಣೆ ದೋಸೆ, ಬೆಣ್ಣೆ ದೋಸೆ, ಬೆಣ್ಣೆ ದೋಸೆ. A few moments later. ಮೆಲ್ಲಿಗೆ ಹೇಳಿದ್ರೆ ಕೇಳ್ಬಿಡ್ತತಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡಿ ಸ್ನೇಹಿತರೆ, ಇದು ಯಾವ ರೀತಿ ಇದೆ, ಜೋರಾಗಿ ಕೇಳಿದ್ರು ಕೇಳಿಸ್ತಿದ್ರು ಕೇಳಿಸಿಲ್ಲ ಮಾಡ್ಬೇಕಾಯ್ತು ಅನ್ನೋ ಉದ್ದೇಶಕ್ಕೆ ಅಣ್ಣ ತೆಗಿಯೋ ಸ್ಟೋರಿ ತುಂಬಾ ಚೆನ್ನಾಗಿದೆ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಏನ್ ಚಾಲೂಕಿದ್ಯೋ ಮಗನ? ಮುಡುಪಿ
ನೋಡಿ ಸ್ನೇಹಿತರೆ, ಇದು ಎಂತ ಕಾಮಿಡಿ ಅಂತಂದ್ರೆ, ಅವನು ಬೇಕು ಬೇಕು ಅಂತ ಅವನ್ ಊಟಕ್ಕೆ ಹೋಗಿ 2ನೇ ಕಲಿ ಏಟ್ ತಿಂದು ಪುನಃ 3ನೇ ಏಟ್ ತಿನ್ನಂಗಾಯ್ತು. ಎಂತ ಇದು ಅಂತ. ಓಕೆ, ಬನ್ನಿ ಇನ್ನು ಮುಂದೆ ಒಂದು ಕಾಮಿಡಿ ತುಂಬಾ ಚೆನ್ನಾಗಿದೆ, ನೋಡೋಣ. ಏನ್ರಿ ವಾಟ್ಸಪ್ನ ಮೆಸೇಜ್ ಮಾಡಿದ್ನೆ ನೋಡಿಲ್ಲನ ರೀ? ಬರತ್ನ ಬಿರಿಯಾನಿ ತಗೊಂಬರ್ರಿ. ಪಾಪ ನೋಡಿ ಆಲ್ರೆಡಿ ಮನೆಗೆ ಬನ್ನಿ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಅಲ್ಲಪ್ಪ, ವಾಟ್ಸಪ್ ಮಾಡೋದ್ ನಾನು ನೋಡಿಲ್ಲ ತಿಳ್ಬಿಟ್ರೆ ಆಯ್ತಿತ್ತು. ತಿರ್ಗಾ ವಾಟ್ಸಪ್ ಅಲ್ಲಿ ಇವಾಗ ಕಳಿಸ್ಬೇಕು ಅನ್ನೋದೇನಿತ್ತು. ಕಾಮಿಡಿ ತುಂಬಾ ಚೆನ್ನಾಗಿದೆ, ಕಾಮಿಡಿ. ಬನ್ನಿ ಬಂದ್ರೆ ಹೊಡೆಯೋ. ಪಾಪ ಇನ್ಮೇಲಿಂದ ಅದಕ್ಕೆ ಜೊತೆ ನಾನು ರೀಲ್ಸ್ ಮಾಡಲ್ಲ. ನಾಳೆ ಇನ್ನ ಕೆಲ್ಸಕ್ಕೆ ಹೋಗ್ತೀನಿ. ನಂಗೆ ಗೊತ್ತು ಇದೆಲ್ಲ 2-3 ದಿವಸ ಆಟ ಅಷ್ಟೇ. ಇವನು ಕೆಲ್ಸಕ್ಕ ಇವ್ನ್ ರೆಸ್ಯೂಮ್ ಹೆಂಗ್ ಬರೀ ಗೊತ್ತಾ ಮಾವ? ಎಕ್ಸ್ಪೀರಿಯನ್ಸ್ ಎಲ್ಲರ ಹತ್ರನೂ ಒಂದೇ ಸಲ ಕ್ಯಾಕರ್ಸ್ ಮಕ್ಕು ಬಿಸ್ಕತಾನೆ ಅಂತ. ಸ್ಕಿಲ್ಸ್ ಕೇಳಿ ಮಾವ, ಇನ್ನೂ ಚೆನ್ನಾಗೈತೆ. 4 ತಟ್ಟೆ ಅನ್ನ ಒಂದೇ ಸರಿ ಬ್ಯಾಂಡ್ ಬಜಾಯಿಸ್ತಾನೆ. ಈಗ ಅಚೀವ್ಮೆಂಟ್ಸ್ ಕೇಳಿ 4 ಗಂಟೆಗೆ ಎದ್ದೇಳ್ತಾನೆ, ಬೆಳಗ್ಗೆ ಅಲ್ಲ ಸಾಯಂಕಾಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನ್ ನೀವಿಬ್ರು ನನ್ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ದೀರಾ? ನನಗೆ ಗೊತ್ತು ನೀವೆಲ್ಲ ಹಿಂಗ್ ಮಾತಾಡ್ತೀರಾ. ಸಾಕ್ಷಿಯಾಗಿದೆ. ಏನಾಯ್ತು ಅಂದ್ರೆ, ಏನೋ ಒಂದು ರೀಲ್ಸ್ ಮಾಡಕ್ ಒಂದು ಕಂಟೆಂಟ್ ತರಬೇಕು ಅಂತ ಇರುತ್ತೆ ಸಾಮಾನ್ಯವಾಗಿ. ಜನ ನಗಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ಬಟ್ ಕೆಲವು ನಗಿಸ್ತಕ್ಕಂಥ ಪ್ರಯತ್ನ ಫೇಲ್ಯೂರ್ ಆಗೋಗ್ತಾರೆ. ಇದು ಏನು ಮಾಡಕ್ಕಲ್ಲ, ಆ ಥರದೊಂದು ವಿಡಿಯೋ ಇರ್ಲಿ ಸ್ನೇಹಿತರೆ. ಅವರು ಕೂಡ ಪ್ರೋತ್ಸಾಹ ನೀಡೋಣ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ತಡ್ಕೊಳಕ್ ಆಯ್ತಿಲ್ಲ ನಿಮ್ಗೆ Emotional damn it. ಈ ತರ ಆದ್ರೆ ಹೌದಾ, ದೇವ್ರ ಸ್ಮೆಲ್ ತಡ್ಕೊಳಕ್ ಆಯ್ತು ನಮ್ ಕೈಲಿ. ನಾ ಮೂರ್ಛೆ ಹೋದ ಕುತ್ಕೊಳದ. ತುಂಬಾ ಚೆನ್ನಾಗಿದೆ, ಅದ್ಭುತ ಇದೆ ಈ ಕಾಮಿಡಿ ಅಲ್ವಾ? ಬನ್ನಿ ಸ್ನೇಹಿತರೆ, ದಿನ ವಿಡಿಯೋ ಹೋಗೋಣ. ಎಷ್ಟು ಜನ ಮಕ್ಳು ನಿಮ್ಗೆ? 4 ಜನ ಮಕ್ಕಳು. ಅಕ್ಕ ಈಗೇನಕ್ಕ ನಾವು ಮಾಡೋಣ? ಯಾವ ಹಬ್ಬದಲ್ಲಿ ತಗೊಂಡಿದ್ರಿ? ಎಲ್ಲ ಗೋಡೆ ಹಬ್ಬದಲ್ಲಿ ತಗೊಂಡು. ಓಕೆ, ಅದೇ ಸರಿ, ನಾನ್ ಅಡ್ಗೆ ಮಾಡ್ತಾರ್ತೀನಿ, ನೀವ್ ಅಲ್ದೆಲ್ಲ ಪಂಗ ಮಾಡೋಗಿ. ಅಕ್ಕ ಈಗೇನಕ್ಕ ನಾವು ಮಾಡೋಣ? ಗೊಬ್ಬರನ ಹಾಕಿಲ್ಲ ಕಣಕ್ಕ. ಸೀರೆ ಯಾರು ತಂದ್ಕೊಟ್ಟಿದ್ದು? ಸೀರೆ ಯಾರು ತಂದ್ಕೊಟ್ಟಿದ್ದು? ಯಾವ ಹಬ್ಬದಲ್ಲಿ ತಗೊಂಡಿದ್ರಿ? ಎಲ್ಲ ಗೋಡೆ ಹಬ್ಬದಲ್ಲಿ ತಗೊಂಡು. ಗೋಯದಲ್ಲಿ ಮಕ್ಳು ಗರ ಪಟ್ಕೊಂಡ್ರಾ? ತಗೊಂಡ್ಬಂದು. ಎಷ್ಟು ಜನ ಮಕ್ಳು ನಿಮ್ಗೆ? 4 ಜನ ಮಕ್ಕಳು. ನಾಲ್ಕು ಜನ ಮಕ್ಕಳಂತೆ. ಮಗು ಯಾವ ರೀತಿ ರೀಲ್ಸ್ ಮಾಡಿದರೆ ತುಂಬಾ ಅದ್ಭುತವಾಗಿದೆ ಮಾತ್ರ. ಕೆಲವು ಬಾರಿ ಮಕ್ಕಳುಗಳಿಗೆ ಈ ರೀತಿಯಾದ ಒಂದು ಕಂಟೆಂಟ್ ಬಳಸಿ ಕೂಡ ಮಕ್ಕಳನ್ನ ಬುದ್ಧಿವಂತರು ಮಾಡ್ಬೋದು. ಯಾಕಂದ್ರೆ ಈಗಲೇ ಒಂದು ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಬೆಳೀತಾ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನೋಡ್ತಿ, ಬೇರೆ ಬೇರೆ ತರ ಇದಕ್ಕೆ ಬಳಸಕ್ ಹೋಗ್ಬಿಡಿ. ಬಟ್ ಅವರು ಅರ್ಥ ಮಾಡ್ಕೊಳ್ಳೋಂತ ಒಂದು ಇದನ್ನ ಮಾಡಿ ಅಂತ ನಾನು ಹೇಳಕ್ ಬಯಸ್ತೀನಿ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಒಂದೊಂದಲ್ಲ ಕುಡ್ಕೊಂಡ್ ಬಂದಿದ್ಯಾ? ಹಾ, ಇಷ್ಟೊಂದು ಲಾಯಲ್ ಆಗಿದ್ದಾನ ನನ್ ಗಂಡ? ನಾನಂದ್ರೆ ಎಷ್ಟು ಪ್ರೀತಿ. ಅವನೇನಪ್ಪ ಅಂದ್ರೆ ಎಣ್ಣೆ ಹೊಡ್ಕೊ ಬಂದವನೆ.
ಬಟ್ ಐ ಡೋಂಟ್ ಟಚ್ ಮೀ ಮೈನ್ ಮ್ಯಾರಿಡ್ ಅಂದ್ರೆ ಅರ್ಥ ಅವ್ರಿಗೆ ಫುಲ್ ಖುಷಿ, ಎಷ್ಟೇ ಕುಡಿದ್ರು ಬೇರೆಯವ್ರು ಯಾರೇ ಕೇಳಿದ್ರು ನನ್ನ ಮೇಲೆ ಅಷ್ಟೊಂದು ಇಷ್ಟಗಳನ್ನ ಅಂತಕ್ಕಂಥ ಮನೋಭಾವನೆ. ಪರವಾಗಿಲ್ಲ, ಸಾಧ್ಯ ಮಟ್ಟಿಗೆ ಸಾಮಾನ್ಯ ಮಾಡೋರೆ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಇನ್ನೊಬ್ಬ ಪುಣ್ಯಾತ್ಮ ಗಣಪತಿ ಕೂರ್ಸಿರೋದಕ್ಕೆ ಯಾವ ರೀತಿ ಎಣ್ಣ ಹೊಡ್ಕೊಂಡ್ಬಂದು ಕೂಗಾಡ್ತಾನೆ, ಬನ್ನಿ ನೋಡೋಣ. ಯಾವ ಇವೆಲ್ಲ ನೋಡಿ ಸ್ನೇಹಿತರೆ, ಗಣಪತಿ ಹಬ್ಬ ಮಾಡ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಅದೇ ಒಂದು ದೊಡ್ಡ ಇದು ಅಂತೇಳಿ ಗಣಪತಿ ಬಿಡುವಾಗ ಎಣ್ಣೆ ಪಣ್ಣೆ ಎಲ್ಲ ಹೊಡೆದು ಬಹಳ ಇದಾಗ ಮಾಡ್ತಾರೆ ಸ್ನೇಹಿತರೆ. ಇದು ತುಂಬಾ ಧಾರ್ಮಿಕ ಶೋಷಣೆ ಮಾಡ್ತಕ್ಕಂಥ ಒಂದು ಕೆಲಸ. ದಯವಿಟ್ಟು ಆ ತರ ಮಾಡ್ಬಾರ್ದು ಅನ್ನೋದು ನನ್ನ ಅನಿಸಿಕೆ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಟೆಕ್ನಿಕ್ ಚೆನ್ನಾಗಿಲ್ಲ ಮಾತ್ರ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಂದ್ರೆ ಸ್ನೇಹಿತರೆ, ಕೆಲವೊಂದು ವಿಡಿಯೋದಲ್ಲಿ ಈ ರೀತಿ ಟ್ರಿಕ್ಸ್ ಮಾಡಿದ್ರು ಮೊದ್ಲೊಂದ್ಸರಿ. ಈಗ ಅದೇ ಕಂಟೆಂಟ್ ನ ಬಳಸಿ ಒಂದು ಬೇರೆ ತರ ಟ್ರಿಕ್ಸ್ ಮಾಡಕ್ಕೆ ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಯಾರಪ್ಪ ನೀನು? ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೇಡಮ್, ನಾವು ಗೌರ್ಮೆಂಟ್ ಕಡೆಯಿಂದ ಸೆನ್ಸಸ್ ಬಂದಿದೀವಿ ಮೇಡಮ್. ಹೌದಾ, ಬನ್ನಿಯಪ್ಪ ಒಳಗಡೆ ಕೂತ್ಕೊಳ್ಳಿ, ಬನ್ನಿ. ನಿಮ್ ಹೆಸರೇನ್ ಮೇಡಮ್? ನನ್ನ ಹೆಸರು ಸುಶ್ ಅಂತ. ಏನದು? ಸುಶ್ ಅಂತನಾ? ಮೇಡಮ್, ನೀವು ನೋಡಕ್ ಹಳೆ ಕಾಲದವ್ರು ಇದ್ದಂಗಿದ್ದೀರಾ, ಮಾಡರ್ನ್ ಹೆಸರು ಇಟ್ಕೊಂಡಿದ್ದೀರಾ. ಏನಂದೆ? ನಾನ್ ನೋಡಕ್ ಹಳೆ ಕಾಲದ ಹೆಂಗ್ಸ್ ತರ ಕಾಣಿಸ್ತಿದ್ದೀನ? ಮೇಡಮ್, ಇವ್ರ ಹೆಸರು ಕೇಳಿದೆ ಮೇಡಮ್, ಸುಶ್ ಅಂತ ಹೇಳಿದ್ರು. ಅದಕ್ಕೆ ನಿಮ್ ಒರಿಜಿನಲ್ ಹೆಸರು ಹೇಳು ಅಂದ್ರೆ ಹೊಡಿತಾ ಇದಾರೆ ಮೇಡಮ್. ಸುಶೀಲಮ್ಮನಾ? ಮೇಡಮ್, ಹಂಗೆ ನಿಮ್ಮ ಹೆಸರೇನು ಮೇಡಮ್? ನನ್ನ ಹೆಸರ ಪಿಂಕಿ. ಮೌ, ಇವತ್ತು ನಾಳೆ ಸಾಯಿ ಅಷ್ಟು ವಯಸ್ಸಾಗೈತೆ, ಮುದ್ಕಿ ನೀನು ಪಿಂಕಿ ಅಂತ ಹೆಸರು ಇಟ್ಕೊಂಡಿದ್ಯಾ. ನೀನ್ ಒರಿಜಿನಲ್ ಹೆಸರು ಹೇಳ ಮೌ. ಹೆಸರು ಕೇಳಿದ್ಕೆ ಹಿಂಗ್ ಹೊಡೆದ್ರಿ. ಇನ್ ಏಜ್ ಎಷ್ಟು ಅಂತ ಕೇಳಿದ್ರೆ ನನ್ನ ಸಾಯಿಸೇ ಬಿಡ್ಬೋದು. ಈ ಟಾಪಿಕ್ ಬಿಟ್ಬಿಡ್ಲ ಸರ್? ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಮೇಡಮ್, ಒಂದ್ ಕೆಲಸ ಮಾಡಿ ಮೇಡಮ್, ನಿಮ್ ಡೀಟೇಲ್ಸ್ ನೆಲ್ಲ ಟೈಪ್ ಮಾಡಿ ನನ್ನ ವಾಟ್ಸ್ಆಪ್ಗೆ ಮೆಸೇಜ್ ಮಾಡ್ಬಿಡಿ ಮೇಡಮ್. ನೋಡಿ, ಆತರ ಈ ಕಾಲದ ಹೆಸರುಗಳು ಯಾವ್ಯಾವ ರೀತಿ ಇರ್ತವೆ. ಭಾರಿ ಕಷ್ಟ ಸ್ನೇಹಿತರೆ ಈ ಕಾಲದಲ್ಲಿ ಮಾತ್ರ. ಅವರು ಇನ್ನ ಸಾಧನೆ ಇಟ್ಟಿರ್ತಾರೆ ಜಾಸ್ತಿ. ಸತ್ಯ. ಮುಂದಿನ ನೋಡೋಣ. ಇಲ್ಲಿ ಹೆಂಡತಿ ಸುಂದರ ಇದ್ರ ಗಂಡನ್ ತಲೆ ಕೂದ್ಲ ಇರಂಗಿಲ್ಲ. ಗಂಡ ಚಂದ ಇದ್ದಂದ್ರ ಹೆಂಡತಿ ಡುಮ್ಮೆ ಆಗಿರ್ತಾಳ. ಗಂಡ ಹೆಂಡತಿ ಇಬ್ರು ಫಿಟ್ ಆಗಿದ್ರಂದ್ರ ಅಲ್ಲಿ ಜಗಳ. ಯಾರು ನೀವು ನೋಡಿದ್ಯಾ? ಮತ್ ಇದ್ ನಿಮ್ ಮನೆ ಪ್ರಾಬ್ಲಮ್ ಇಲ್ಲ, ಎಲ್ಲಾರ ಮನ್ಯಾಗ ಪ್ರಾಬ್ಲಮ್ ಇದ್ದದ. ಎಲ್ಲಾರ ಮನಿ ದೋಸೆನು ತೂತ. ಆ ತಾಯಿ ಹೇಳದ್ದು ಒಂಥರ ಚೆನ್ನಾಗೈತೆ. ಬಟ್ ಏನಪ್ಪ, ಸಾಮಾನ್ಯವಾಗಿ ಹಂಗಿರ್ತವೆ, ಅದೇನು ಮಾಡಕ್ಕಾಗಲ್ಲ. ಅದನ್ನ ಒಂದು ರೀಲ್ ಆಗಿ ಕನ್ವರ್ಟ್ ಮಾಡ್ರೆ ಪರವಾಗಿಲ್ಲ. ಓಕೆ, ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಮಗ, ಇವತ್ ನಾನು ಹೆಲ್ಮೆಟ್ ಹಾಕ್ದಲ್ಲ ಇದಕ್ಕೆ 200 ರೂಪಾಯಿ ಫೈನ್ ಕಟ್ಟಿದೆ ಮಗ. ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಿದೆ. ಇನ್ನೊಂದ್ ದಿವಸ 200 ರೂಪಾಯಿ ಫೈನ್ ಕಟ್ಟೆ ಹಿಂಗ ಆಡ್ತಾ ಇದ್ಯಾ? ನಾನೊಂದ್ ದಿವಸ ಹೆಲ್ಮೆಟ್ ಹಾಕಿಲ್ಲ ಅಂತ ಡೈಲಿ ಫೈನ್ ಕಟ್ತಾ ಇದೀನಿ. ಡಬಲ್ ಮೀನಿಂಗ್
ಅಪ್ಪ 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 100 ರೂಪಾಯಿ ರೊಕ್ಕಪ್ಪ. ನೋಡಪ್ಪ ಬಂದ ಫೈನ್ ಕಟ್ಟಿಸ್ಕೊಳ್ಳೋಣ. ಮಗ ಕತೆ ಪೈಟ್ ಕಟ್ಸ್ಕೊಂಡ್ ಬಂದ ಅಂತಂದ್ರೆ ದಿನ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡೋರೆ ಅಂತ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಬನ್ನಿ ಮುಂದಿನ ವಿಡಿಯೋಗೆ ಹೋಗೋಣ. वाह क्या सीन है. क्या सीन है. ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನೋಡಿ ಇಂಥ ತಪ್ಪುಗಳು ನಡೀತಾವ ಅಂತಂದ್ರೆ ಅವರು ಪಾಪ ಅವ್ರು ಒಂದು ಚಮಚ ಬಾಯಿಗಳಕ್ಕೆ ಹಾಕ ತೆಗೆದೊಳಗೆ ಅವ್ರ ಹೆಂಡತಿನ ತಿಂದ ಬಿಡ್ತಾರೆ ಅಂತಂದ್ರೆ ಯಾವ ತರ ಇರ್ಬೇಕು. ತುಂಬಾ ಚೆನ್ನಾಗಿದೆ. ಓಕೆ ಬರೀ ಮುಂದಿನ ಹೋಗೋಣ. ಬಾರೋ ಮಾರ್ಕೆಟ್ ಕೊಟ್ಟು ಬರೋಣ. ಇಲ್ಲ ಮಗ ಹುಷಾರಿಲ್ಲ, ಹೋಗ್ಬಿಟ್ ಬಾ. ಸರಿ ಆಯ್ತು. खत्म. ಬಾಯ್ ಬಾಯ್ बाय बाय टाटा गुड बाय गया. ಕತೆ ಎಲ್ಲ ಚೆನ್ನಾಗಿ ತಿಳ್ಕತ್ತೆ. ಇಲ್ಲ ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಸ್ಟ್ರೆಸ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಇದಕ್ಕೂ ಒಂಥರ ವಿಚಿತ್ರ ಇದು. ಅವನು ಕಾಡ್ಬಾರ್ದ ತಿನ್ಬೇಕು ಅಂತ ಮಾಡ್ದ. ಎಲ್ಲಿ ಕಾಡ್ಬಾರ್ದ ತಿನ್ನಕ್ಕಾಗತ್ತೆ, ಅಲ್ಲಿ ಕೆಳಗಡೆ ನೋಡ ನಾಯಿ ತಿನ್ಕಡ್ದ. ಅದಕ್ಕೆ ಹೇಳುದು ಯಾರು ಇದ್ ಮಾಡಕ್ ಹೋಗ್ಬಾರ್ದು ಅಂತ ಅಲ್ವಾ ಸ್ನೇಹಿತರೆ. ನೆಕ್ಸ್ಟ್ ನಮ್ಮಪ್ಪ ಏನ್ ಬಡವ ಅಲ್ಲ, ಶ್ರೀಮಂತ ಅಂತ ಹೇಳಾಕಿಲ್ಲ. ನಾ ಕೇಳಿದ್ದೆ ನಮ್ಮಪ್ಪ ಯಾವತ್ತೂ ಇಲ್ಲಂಗಿಲ್ಲ. ಐ ಲವ್ ಯು ಅಪ್ಪ. ಮೊದ್ಲು ಹೇಳಿದಾಗೆ ಮಕ್ಕಳುಗಳಿಗೆ ಈ ತರದಂತ ಒಂದು ಅಭ್ಯಾಸ ಅಂದ್ರೆ ಒಳ್ಳೊಳ್ಳೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಇದ್ ಮಾಡಿದ್ರೆ ಮಕ್ಕಳು ಕೂಡ ತುಂಬಾ ಖುಷಿ ಮಾಡ್ತವೆ. ನಾವು ಒಂದು ವಿಡಿಯೋಗಳು ಮಾಡಿದಾಗ ಅದನ್ನ ನೋಡ್ಕೊಂಡು ನೋಡಿ ಈ ರೀತಿ ಮಾಡಿದ್ರೆ ನೀನು ನೆಕ್ಸ್ಟ್ ಮಾಡ್ಬೋದು ಅಂತ ಹೇಳಿ ಅವ್ರನ್ನ ಮನದೊಲಿಸಿ ವಿಡಿಯೋ ಬದಲಾಗಿ ಅವ್ರ ಜನಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗ್ಬೋದು ಅಂತ ಹೇಳಿ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಏನಮ್ಮದು ಯಾರ್ದ ಕಾರು? ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಂದೇ ಮಮ್ಮಿ, ಬರ್ರ ಬರ್ರೋ. ಹೌದಾ, ಸರಿ ನಡಿ ಹೋಗೋಣ. ಮಮ್ಮಿ ಹೊಸ ಕಾರ್ ತಗೊಂಡಿದೀನಿ, ಫಸ್ಟ್ ಎಲ್ಲಿ ಹೋಗೋಣ ಮಮ್ಮಿ? ಫಸ್ಟ್ ನಮ್ ಜಮೀನ್ ಹತ್ರ ಹೋಗೋಣ ನಡಿಯಾ. ಮಮ್ಮಿ ಜಮೀನ್ ಇಲ್ಲ, ಜಮೀನ್ ಮಾರ್ಬಿಟ್ಟೆ ಕಾರ್ ತಗೊಂಡಿರೋದು. ಯಾಕೆ ಅನ್ನಂಗೆ ಆಂಟಿ, ನಾನು ಹೇಳೋದೇ ಮರ್ತ್ಬಿಟ್ಟೆ, ನಿಮ್ ಮಗ ಹೊಸದು ಬೆಂಜ್ ಕಾರ್ ತಗೊಂಡವನೆ. ಮುಗಿತಲ್ಲ, ಎಲ್ಲ ಮುಗೀತು. ಎಲ್ಲ ಮುಗೀತು ಅಂತಂದ್ರೆ ಅವ್ರ ಮಗಳು ತಕೊಂಡವ್ರಂತ. ಏನು ಸುಮಾರು ಮಾಡಿದ್ರು ಪರವಾಗಿಲ್ಲ. ಬನ್ನಿ ಮುಂದೆ ವಿಡಿಯೋ ಹೋಗೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನಂದ್ರೆ ಅವನು ಸ್ಟಾರ್ಟ್ ಮಾಡಿ ಗಾಡಿ ನಿಲ್ಸ್ಕಿಡಿದ್ರೆ ಗೇರ್ ಆಗ್ಬಿಟ್ಟ. ಎಂತ ಇದು ಅಂದ್ರೆ ಎಲ್ಲಿರೋ ಮುದ್ಕಡಿದ್ರೆ ಸಾಯ್ಬೇಕು ಅಂತ. ಇದ್ರ ಕಾಮಿಡಿ ಅಂತ ಮಾಡಿದಾರೋ ಅಥವಾ ನಿಜವಾಗ್ಲು ಮಾಡಿದಾರೋ ಭಗವಂತ ಮುತ್ಕೊಡಪ್ಪ. ಸೂಪರ್ ಆಗಿದೆ ಮಾತ್ರ. ನೆಕ್ಸ್ಟ್ ವಿಡಿಯೋ ಹೋಗೋಣ. ನಿಂಗೆ ನಿಜವಾಗ್ಲು ಧೈರ್ಯ ಇದ್ರೆ
ನೀನ್ ಯಾರನ್ನ ಮದ್ವೆ ಆಗ್ಬೇಕಂತ ಇದ್ಯಾ ಅವ್ರನ್ನ ಟ್ಯಾಗ್ ಮಾಡು. ಇದೊಂಥರ ಈ ಹುಡುಗಿ ಒಂಥರ ಕಾಂಟೆಂಟ್ ಮಾಡುತ್ತೆ, ಇಲ್ಲ ಕ್ವಶನ್ ಮಾಡೋದು, ಜನ ಕೆಳಗಡೆ ಕಾಮೆಂಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಇದ್ ಮಾಡ್ಬೇಕು, ಆ ರೀತಿಯಾದಂತ ಒಂದು ಇದನ್ನೇ ಮಾಡ್ತಿರುತ್ತೆ. ಏನೋ ಅವ್ರು ಮಾಡ್ಕೊಂಡು ಹೋಗ್ಲಿ. ಮನೆ ಮುಂದಿನ ವಿಡಿಯೋ ಹೋಗೋಣ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸರ್ ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? ಮಾತಾಡಿ. ನಿನ್ ಜೀವನದಲ್ಲಿ ಮುಂದೆ ಬರ್ಬೇಕಾ? ಹೌದೌದು ಬರ್ಬೇಕು. ಆಡ್ಕೊಳ್ಳೋರ್ ಮುಂದೆ ನೀನ್ ಆರ್ ಟಿ ಕಾರಲ್ಲಿ ಓಡಾಡ್ಬೇಕಾ? ಹೌದು ಓಡಾಡ್ಬೇಕು. ಹಂಗಾದ್ರೆ ತಿಕ್ಕ ಮುಚ್ಕೊಂಡು ಕೆಲಸ ಮಾಡ್ಬೇಕು ತಾನೆ. ಹಂಗೆ ಕೂತವನೇ ಹಣ್ಣು ಮಡಿಕೊಂಡು ಹೋಗ ಬಡಿದೆ. ಕತೆ 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 ನೋಡಿ ಯಾವ ತರ ಒಂದು ಕಂಟೆಂಟು. ಅವನು ಏನೋ ಖುಷಿ ಆಗ್ಬಿಟ್ಟ, ಏನೋ ಹೇಳ್ತಾರೆ ಬೇರೆ ತರ, ಬಹಳ ಚೆನ್ನಾಗಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಹೂ ಅಂತ ಅವನೇ ಸರಿಯಾಗಿ ಊಟ. ಓಕೆ, ಬನ್ನಿ ಮುಂದೆ. ಮಗ ನಾನು ಯೋಚನೆ ಮಾಡ್ತಾ ಇದ್ದೆ ಒಂದ್ ಸೂಪರ್ ಬೈಕ್ ತೊಗೊಳೋಣ ಅಂತ. ಅದೇನೋ ಸರಿನೇ, ಅಷ್ಟೊಂದು ಕಾಸು ಯೋಚನೆ ಮಾಡಕ್ ಕಾಸು ಎನ್ಕೋಬೇಕು. ನಿಜಕ್ಕೂ ಸ್ನೇಹಿತರೆ, ಈ ಒಂದು ಕೆಲವು ಕಂಟೆಂಟ್ಗಳು ಇರ್ತಾವಲ್ಲ, ಅವು ಬರೀ 2-3 ವಾಕ್ಯದಲ್ಲಿ ಹೇಳಿದ್ರು ಕೂಡ ತುಂಬಾ ಅದ್ಭುತವಾಗಿ ವರ್ಕೌಟ್ ಆಯ್ತದೆ ನೋಡಿ. ಅದು ಎಷ್ಟು ಚೆನ್ನಾಗಿದೆ, ಅದು ಮಾತು ತಕ್ಕಾಗೆ ಅರ್ಥ ತುಂಬಾ ಚೆನ್ನಾಗಿದೆ. ನೋಡೋಲ್ಲ ಸ್ನೇಹಿತರೆ, ಇನ್ನು ಮುಂದಿನ ಹಲವಾರು ಕಾಮಿಡಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೇನೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಹೊಸ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಶೋ ಆಯ್ತದೆ. ನೋಟಿಫಿಕೇಶನ್ ಮುಖಾಂತರ ನನ್ನ ಹೊಸ ವಿಡಿಯೋಗಳನ್ನು ನೋಡ್ಬೋದು. ಬನ್ನಿ ಸ್ನೇಹಿತರೆ, ಎಂಕರೇಜ್ ಮಾಡಲು ನೀವು ಸದಾ ಕಾಲ ನನ್ನ ವಿಡಿಯೋ ನೋಡ್ತಾ ಇರಿ. ಓಕೆ, ಮತ್ತೆ ಭೇಟಿಯಾಗೋಣ. ನಮಸ್ತೆ.